ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆಯಲ್ಲಿ ವೀರ ಮರಣವನ್ನಪ್ಪಿದ ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಕಲ್ಲಿತಾಂಡ ನಿವಾಸಿ ವೀರಯೋಧ ಶ್ರೀ ಮುರಳಿ ನಾಯಕ್ ಅವರಿಗೆ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರದ ಜನತೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಟ್ಟುಗೂಡಿ ಮೃತ ಯೋಧನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ವೀರ ಯೋಧನ ಶವಪೆಟ್ಟಿಗೆ ಏರ್ಪೋರ್ಟ್ನಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಸ್ವಗ್ರಾಮಕ್ಕೆ ತೆರಳುತ್ತಿದ್ದಾಗ ಚಿಕ್ಕಬಳ್ಳಾಪುರ ನಗರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಜಮಾಯಿಸಿದ ದೇಶಾಭಿಮಾನಿಗಳು ಪುಷ್ಪ ನಮನ ಸಲ್ಲಿಸಿ ಭಾವುಕ ಬೀಳ್ಕೊಡುಗೆ ನೀಡಿದರು. ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಗಳೊಂದಿಗೆ ಜೈಕಾರ ಕೂಗ್ತಾ ಸಾವಿರಾರು ಜನರು ವೀರ ಯೋಧನ ತ್ಯಾಗಕ್ಕೆ ಗೌರವ ಸೂಚಿಸಿದರು. ಮುರಳಿ ನಾಯಕ್ ಅವರ ಬಲಿದಾನವನ್ನ ದೇಶ ಎಂದಿಗೂ ಮರೆಯದು ಎಂದು ಜನರು ಒಕ್ಕೊರಲಿನಿಂದ ಹೇಳಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಎಲ್ಲರೂ ಪ್ರಾರ್ಥಿಸಿದರು. ಈ ಘಟನೆಯು ಚಿಕ್ಕಬಳ್ಳಾಪುರದ ಜನರ ದೇಶಾಭಿಮಾನ ಮತ್ತು ಯೋಧರ ಬಲಿದಾನಕ್ಕೆ ನೀಡುವ ಗೌರವವನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ E5. ಅದರಲ್ಲಿ ಕೂಡ ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ನಿಂತು ಈ ದೇಶವನ್ನು ಈ ದೇಶವನ್ನು ಕಾಯ್ತಾ ಇದ್ದಂಥ ಯೋಧರು ಅವ್ರ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳಾಗ್ಬೋದು ಅಥವಾ ಅಲ್ಲಿನ ಸೇನೆ ಇವತ್ತು ಅವ್ರ ಮೇಲೆ ಶೆಲ್ ದಾಳಿಯನ್ನು ಮಾಡಿ ಆ ಶೆಲ್ ದಾಳಿಗೆ ಇವತ್ತು ಅವರು ಆಹುತಿಯಾಗಿದ್ದಾರೆ. ಇವತ್ತು ಅವರ ಪಾರ್ಥಿವ ಶರೀರ ಈಗ ಆಂಧ್ರ ಪ್ರದೇಶದ ಗೃಹ ಸಚಿವರು ಮತ್ತು ನಮ್ಮ DRDO ಅಧಿಕಾರಿಗಳು ಇವರೆಲ್ಲರೂ ಕೂಡ ಸೇರಿ ಬರ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಿಡಿದು ಇವತ್ತು ಇಲ್ಲಿಗೆ ಸುಮಾರು ಒಂದು 50 ಕಿಲೋಮೀಟರ್ ಬರಲಿಕ್ಕೆ 5 ತಾಸಿಗೂ ಹೆಚ್ಚಾಗಿದೆ. ಅಂದರೆ ದಾರಿ ಉದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಂತಿಮ ದರ್ಶನವನ್ನು ಪಡ್ಕೊಂಡು ಈ ದೇಶದ ಋಣವನ್ನು ತೀರಿಸುವಂಥ ಕೆಲಸ ಮಾಡಿರುವಂಥ ಯೋಧರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸ ಇವತ್ತು ನಮ್ಮವ್ರು ಮಾಡ್ತಾ ಇದ್ದಾರೆ. ಅದೇ ಕಾರಣದಿಂದ ನಾನು ಕೂಡ ನಮ್ಮೆಲ್ಲ ಈ ಭಾಗದ ಜನರ ಪರವಾಗಿ ಇವತ್ತು ನಾನು ಕೂಡ ಅರೂರು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವೆಲ್ಲ ಕೂಡ ಕಾಯ್ತಾ ಇದ್ದೇವೆ. ಇನ್ನೇನು ಕೆಲವೇ ಸಮಯದಲ್ಲಿ ಇವತ್ತು ಇಲ್ಲಿಗೆ ಅವರ ಪಾರ್ಥಿವ ಶರೀರವನ್ನು ಈ ದಾರಿಯಲ್ಲೇ ತೆಗೆದುಕೊಂಡು ಹೋಗಿ ಅವರ ಸ್ವಗ್ರಾಮ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರ್ತಕ್ಕಂಥ ನಮ್ಮ ಅನಂತಪುರ ಜಿಲ್ಲೆ ಗೋರೆಂಟ್ಲ ತಾಲೂಕಿನಲ್ಲಿ ಅಂತಿಮವಾಗಿರ್ತಕ್ಕಂಥ ಒಂದು ಬಂದಿದೆಯಂತೆ. ಅಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿ ಅವರಿಗೆ ಅಂತಿಮವಾಗಿರ್ತಕ್ಕಂಥ ನಮನವನ್ನು ಮತ್ತು ಅಂತಿಮ ಕ್ರಿಯೆಯನ್ನು ಮತ್ತು ಈ ಎಲ್ಲ ಪೂಜೆ ಮತ್ತು ರಾಷ್ಟ್ರೀಯವಾಗಿ ದೇಶದ ಸನ್ಮಾನಗಳನ್ನು ಗೌರವದಿಂದ ಅವರನ್ನು ಬೀಳ್ಕೊಡುಗೆಯನ್ನು ಮಾಡುವಂಥ ಕೆಲಸ ನಮ್ಮವರು ಮಾಡ್ತಾರೆ.